ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಮುಂಜಾನೆಯನ್ನು ಕಾಣುವಂತೆ ಸಹಾಯ ಮಾಡಿದಂಥ ದೇವರಿಗೆ ವಂದನೆ. ಈ ದಿವಸ ದೇವರ ವಾಕ್ಯದೊಂದಿಗೆ ನಿಮ್ಮೊಂದಿಗೆ ಸಮಯವನ್ನು ಕಳೆಯುವುದರಲ್ಲಿ ನನಗೆ ಬಹಳ ಸಂತೋಷವಿದೆ. ಇಂದಿನ ವೇದ ಧ್ಯಾನಕ್ಕೋಸ್ಕರವಾಗಿ ಒಂದು ವಾಕ್ಯವನ್ನು ಓದೋಣ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 25ನೇ ವಾಕ್ಯ. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರುಗಳನ್ನು ಆರಿಸಿಕೊಂಡ ನಂತರ ಅವರನ್ನು ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಂತಹ ಸನ್ನಿವೇಶಗಳನ್ನು ನೋಡಬಹುದು. ಅವರ ಸಂಗಡ ಸೇರಿ ಅನೇಕ ಕಡೆಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಅನೇಕರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದಂತಹ ಸನ್ನಿವೇಶಗಳನ್ನು ನೋಡ್ತೇವೆ. ಇಲ್ಲಿಯೂ ಸಹ ಈ 14ನೇ ಅಧ್ಯಾಯದ 14ನೇ ವಾಕ್ಯದಿಂದ ಓದುವಾಗ ಅನೇಕ ಜನರು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಿದ್ದಾರೆ. ಅದಾದ ನಂತರ ಅವರಿಗೆ ಆಹಾರವನ್ನು ಕೊಡುವುದಕ್ಕಾಗಿ ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಆದರೆ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನೂ ಇಲ್ಲ ಅಂತ ಹೇಳಿದಾಗ ಅವುಗಳನ್ನು ನನಗೆ ತಂದು ಕೊಡ್ರಿ ಅಂದೇಳಿ ಯೇಸು ಅದ್ಭುತವನ್ನು ಮಾಡ್ತಾನೆ. ಅಲ್ಲಿ ಹೆಚ್ಚು ಕಡಿಮೆ 5,000 ಗಂಡಸರೇ ಇದ್ದಂತಹ ಆ ಸ್ಥಳದಲ್ಲಿ ಹೆಂಗಸರು ಮಕ್ಕಳು ಇನ್ನೂ ಅದಲ್ಲದಲ್ಲಿ ಎಕ್ಸ್ಟ್ರಾ ಇದ್ದಾರೆ. ಅವರೆಲ್ಲರೂ ಸೇರಿ ಅವರಿಗೆ 5 ರೊಟ್ಟಿ 2 ಮೀನಿನಿಂದ ಅವರಿಗೆ ತೃಪ್ತಿಯನ್ನು ಮಾಡಿದಂತಹ ಅನುಭವಗಳು ನೋಡ್ಬೋದು. 12 ಪುಟ್ಟಿಯನ್ನು ಉಳಿಸಿಕೊಂಡ್ರು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಶಿಷ್ಯರಿಗೆ ಬಹಳ ಸಂತೋಷವಾಯಿತು. 12 ಜನ ಶಿಷ್ಯರಿದ್ದಾರೆ, 12 ಪುಟ್ಟಿ ರೊಟ್ಟಿ ಮತ್ತು ಮೀನಿದೆ, ರಿಲ್ಯಾಕ್ಸ್ ಮಾಡಿಕೊಂಡು ತಿಂತ ಆರಾಮಾಗಿರಬಹುದು ಎಂಬುದಾಗಿ ಯೋಚನೆ ಮಾಡಿದಾಗ 22ನೇ ವಾಕ್ಯದಲ್ಲಿ ಯೇಸುವಿನ ಒಂದು ಅಪ್ಪಣೆ ಅವರಿಗೆ ಇಷ್ಟವಾಗಲಿಲ್ಲ. ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಈ ಬಲವಂತ ಮಾಡಿದನು ಅಂದಾಗಲೇ ನಮಗೆ ಗೊತ್ತಾಗುತ್ತೆ ಅವರಿಗೆ ಹೋಗೋದಕ್ಕೆ ಮನಸ್ಸಿರಲಿಲ್ಲ. ಯೇಸು ಸ್ವಾಮಿ ತನ್ನ ಜೊತೆಯಲ್ಲೂ ಇಲ್ಲ, ಯೇಸು ಸ್ವಾಮಿ ಬರ್ತಾ ಇಲ್ಲ, ಅವ್ರಿಗೆ ಹೋಗಕ್ಕೆ ಮನಸ್ಸಿಲ್ಲ. ಯೇಸುವನ್ನು ಅವರು ಸ್ವಾಮಿನ ಹೋಗೋದಿಲ್ಲ ಅಂತ ಒಂದು ವೇಳೆ ಹೇಳಿರಬಹುದು. ಆದರೆ ಶಿಷ್ಯರನ್ನು ಯೇಸು ಬಲವಂತ ಮಾಡಿ ಕಳಿಸ್ತಾ ಇದ್ದಾರೆ. ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಯೇಸು ಏಕಾಂತವಾಗಿ ಬೆಟ್ಟವನ್ನು ಹತ್ತಿ ಪ್ರಾರ್ಥನೆಗಾಗಿ ತನ್ನ ಸಮಯವನ್ನು ಬೇರ್ಪಡಿಸ್ತಾ ಇದ್ದಾನೆ. ಕೆಲವು ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ಬಲವಂತ ಮಾಡಿದಾಗ ಅಥವಾ ನಮಗಿಷ್ಟವಿಲ್ಲದೆ ಇರುವಂಥ ಕೆಲವು ಕಾರ್ಯಗಳ ಮೂಲಕ ಹಾದು ಹೋಗುವಂತೆ ಮಾಡುವಾಗ ನಮಗೆ ಬಹಳ ನಿರಾಶೆ ಆಗ್ತದೆ. ಕೆಲವರು ನಮ್ಮನ್ನು ಹೋಗುವುದಕ್ಕೆ ಮನಸ್ಸಿಲ್ಲದೆ ಇರುವಂತಹ ಸ್ಥಳಗಳಿಗೆ ಹೋಗುವುದಕ್ಕೆ ಬಲವಂತ ಮಾಡಿದಾಗ ನಮಗೆ ನಿರಾಶೆ ಆಗ್ತದೆ. ಯಾಕೆ ಈ ರೀತಿ ನಮ್ಮನ್ನು ಫೋರ್ಸ್ ಮಾಡ್ತಾರೆ? ಹೀಗೆ ಶಿಷ್ಯರು ಮನಸ್ಸಿಲ್ಲದ ಮನಸ್ಸಿನೊಂದಿಗೆ ಅವರು ಸಮುದ್ರ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಅವರು ದಡದಿಂದ ಬಹಳ ದೂರ ಹೋದ ನಂತರ ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಾ ಇತ್ತು. ಒಂದು ವೇಳೆ ಆ ಒದ್ದಾಡ್ತಾ ಇರುವಂಥ ಸಮಯದಲ್ಲಿ ಅವರು ಯೋಚನೆ ಮಾಡಿರ್ಬೋದು, ನಮಗೆ ಹೋಗಕ್ಕೆ ಮನಸ್ಸೇ ಇರಲಿಲ್ಲ, ನಮಗೆ ಈ ರೀತಿಯಲ್ಲಿ ಇಲ್ಲಿ ಯೇಸುವಿನನ್ನು ಬಿಟ್ಟು ಬರುವುದಕ್ಕೆ ಮನಸ್ಸೇ ಇರಲಿಲ್ಲ. ಆದರೆ ಯೇಸು ನಮ್ಮನ್ನು ಬಲವಂತ ಮಾಡಿ ಈಗ ನಮ್ಮ ಸಂಗಡ ಯೇಸುನೂ ಇಲ್ಲ, ನಾವು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೇವೆ ಎಂಬ ನಿರಾಶೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಅನೇಕ ಸಂದರ್ಭಗಳಲ್ಲಿ ನಾವು ತಿಳ್ಕೊಳ್ತೀವಿ, ಯೇಸ್ವಾಮಿ ನಮ್ಮನ್ನು ಕೈ ಬಿಟ್ಟರು, ಯೇಸ್ವಾಮಿ ನಮ್ಮನ್ನು ದೂರ ಮಾಡಿದ್ರು ಎಂಬುದಾಗಿ ಯೋಚನೆ ಮಾಡ್ತೀವಿ. ಇಲ್ಲ, ಆತನು ನಮ್ಮನ್ನು ದೃಷ್ಟಿಸ್ತಾನೆ ಇದ್ದಾನೆ. ಶಿಷ್ಯರು ಒದ್ದಾಡ್ತಾ ಇರುವಂತಹ ಈ ಸನ್ನಿವೇಶಗಳನ್ನು ದೂರದಿಂದಲೇ ಕಂಡಂತಹ ಯೇಸು ಅವರಿಗೋಸ್ಕರ ಸಮುದ್ರದ ಮೇಲೆ ನಡೆದು ಬರುವುದನ್ನು ನೋಡ್ತೇವೆ. ಸಂಜೆ ಸಮಯದಲ್ಲಿ ಹೊರಟಂಥ ಇವರು 1ನೇ ಜಾವ 2ನೇ ಜಾವ 3ನೇ ಜಾವ ಎಲ್ಲ ಮುಗಿದು 4ನೇ ಜಾವವಾಯಿತು. ಬೆಳಕರಿಯುವಂತಹ ಸನ್ನಿವೇಶ ಬಂತು, ದಡ ಸೇರೋದಕ್ಕಾಗ್ತಾ ಇಲ್ಲ. ಆದರೆ ಆ ಸಮಯದಲ್ಲಿ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಬರ್ತಾ ಇದ್ದಾನೆ. ದೊಡ್ಡ ಬಿರುಗಾಳಿ ಇದೆ, ದೊಡ್ಡ ತೆರೆಗಳಿದೆ, ಅಲೆಗಳು ಬಹಳ ಎತ್ತರಕ್ಕೆ ಬರ್ತಾ ಇದೆ, ಅವರನ್ನು ಮುಳುಗಿಸಿ ಬಿಡುತ್ತೇವೆ ಎಂಬ ರೀತಿಯಲ್ಲಿರುವಂತಹ ಸನ್ನಿವೇಶಗಳು ಬಂದರೂ ಸಹ ಯೇಸುವಿನ ಪಾದ ಆ ಸಮುದ್ರದ ಮೇಲೆ, ಬೋರ್ಗರಿಯುತ್ತಿರುವಂತಹ ಸಮುದ್ರದ ಮೇಲೆ ಆತನ ಪಾದ ಇರುವುದರಿಂದ ಆ ಅಲೆಗಳು ಅವರನ್ನು ಮುಳುಗಿಸುವುದಕ್ಕೆ ಬಿಡಲಿಲ್ಲ. ನಿನ್ನ ಸಮಸ್ಯೆಗಳೆಷ್ಟೇ ಆಗಿರಬಹುದು, ವೇದನೆಗಳೆಷ್ಟೇ ಆಗಿರಬಹುದು, ಯೇಸು ನಿನ್ನನ್ನು ಕಳುಹಿಸಿದರೆ, ಯೇಸುವಿನಲ್ಲಿ ನೀನು ಆಶ್ರಯಿಸಿದರೆ, ಯೇಸುವಿನ ಮುಖವನ್ನು ನೋಡ್ತಾ ಇದ್ದರೆ ನಿನ್ನನ್ನು ಅದು ಮುಳುಗಿಸೋದಕ್ಕೆ ಆಸ್ಪದ ಕೊಡೋದಿಲ್ಲ.
ಶಿಷ್ಯರು ತಿಳ್ಕೊಂಡ್ರು, ನಮ್ಮ ಕತೆ ಮುಗಿಯಿತು, ನಾವಿನ್ನು ಸಮುದ್ರದಲ್ಲಿ ಜಲಸಮಾಧಿ ಆಗ್ತೇವೆ ಎಂಬುದಾಗಿ ಅವ್ರು ನೆನೆಸ್ಕೊಂಡ್ರು. ಆದರೆ ಯೇಸು ಅವರಿಗಾಗಿ ಸಮುದ್ರದಲ್ಲಿ ನಡೆದು ಬಂದನು. ಇಂದು ಒಂದು ವೇಳೆ ನೀನು ಯಾವ ಸಮಸ್ಯೆನ ಅನುಭವಿಸ್ತಾ ಇದೆಯೋ, ಎಷ್ಟು ದೊಡ್ಡ ಬಿರುಗಾಳಿ ನಿನ್ನ ಜೀವಿತದಲ್ಲಿ ಬೀಸ್ತಾ ಇದ್ರೂ ಸಹ ನಿರಾಶೆ ಪಡಬೇಡ. ಕಣ್ಣೀರಾಕಿ ಪ್ರಾರ್ಥನೆ ಮಾಡುವುದಾದರೆ ನಿನಗಾಗಿ ಬರುವಂತಹ ಒಬ್ಬ ಯೇಸು ಇದ್ದಾನೆ. ಆ ಇಕ್ಕಟ್ಟಿನ ಸ್ಥಳದಲ್ಲಿ ನೀನು ಎಲ್ಲಿ ಮುಳುಗೋಗ್ತೀಯಾ ಅಂತ ಯೋಚನೆ ಮಾಡ್ತಾ ಇದೆಯೋ, ಅಲ್ಲಿಯೇ ಬಂದು ನಿನ್ನನ್ನು ಬಿಡಿಸುವಂತಹ ಸರ್ವಶಕ್ತನಾದ ಯೇಸು ನಿನಗೋಸ್ಕರ ಜೀವಿಸ್ತಾ ಇದ್ದಾನೆ. ಈ ದಿವಸ ಆತನಲ್ಲಿ ಆಶ್ರಯಿಸು, ಆತನಲ್ಲಿ ನಂಬಿಕೆ ಇಡು, ಆತನ ಬಳಿಯಲ್ಲಿ ಪ್ರಾರ್ಥನೆ ಮಾಡು. ಖಂಡಿತ ನಿನಗಾಗಿ ಆತನು ನಿನ್ನ ಬಳಿಗೆ ಇಳಿದು ಬರ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳಿದಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯಾವ ರೀತಿಯ ಬಿರುಗಾಳಿಗಳು ಅವರ ಬೀಸ್ತಾ ಇದೆಯೋ ನಮಗೆ ಗೊತ್ತಿಲ್ಲ, ಯಾವ ಇಕ್ಕಟ್ಟುಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಸ್ವಾಮಿ. ದೇವರೇ, ಅವರ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನೀನು ಅವರ ಬಳಿಗೆ ಹೋಗಿ ಅವರನ್ನು ಸಾಂತ್ವನಗೊಳಿಸಪ್ಪ. ಅವರನ್ನು ಮುಳುಗಿಸುವುದಕ್ಕಾಗಿ ಬಂದಿರುವಂಥ ತೆರೆಗಳಿಂದ ಬಿಡಿಸುವುದಕ್ಕೆ ಶಕ್ತನದಿನಾಗಿರುವುದಕ್ಕಾಗಿ ಸ್ತೋತ್ರ. ಬಿಡುಗಡೆಯನ್ನು, ಜಯವನ್ನು ನಿನ್ನ ಮಕ್ಕಳಿಗೆ ಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.